ಏನೈತಿ ಬಾಕಿ ಏನ್ ಉಳಿದೈತಿ ಅವ್ರಿಗೆ ಕೊಡಬೇಕು. ಹಳ್ಯಾಳ ಫ್ಯಾಕ್ಟರಿಯಿಂದ ಯಾರು ಬಂದಿರಿ? ಎಬ್ಡಿ ಬಂದವರು ಯಾರು ಬಂದಾರ? ಕೃಷ್ಣ ಶುಗರ್ದಿಂದ ಯಾರು ಬಂದಾರ? ಒಳ್ಳೆ ಸರ್. 2000 ಸರ್ ಡಿಸಿ ಅವರು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ. 2018-19ನೇ ಸಾಲಿನೊಳಗೆ 20 ರಿಂದ 24 ಕೋಟಿ ರೂಪಾಯಿ ಬಾಕಿ ಬಿಲ್ ಅದು. ಅದರ ಫ್ಯಾಕ್ಟರಿ ಅಧ್ಯಕ್ಷರು ಹೇಳ್ತಾರ ಪ್ರತಿ ವರ್ಷ ನಾನು ಕೊಟ್ಟ ಚಾಲು ಮಾಡ್ತೀನಿ ಅಂತ ಅವ್ರು ಹೇಳ್ತಾರ. ಇಲ್ಲಿ ಮಟ್ಟ ಕೊಟ್ಟಿಲ್ಲ, 5 ವರ್ಷ ಅಂತ ಹೇಳಕತ್ತಾರ. ಅದಕ್ಕೆ ಫ್ಯಾಕ್ಟರಿ ಬಿಲ್ ಯಾವಾಗ ಕೊಡ್ತಾರ ಸರ್ ಕೇಳ್ಬೇಕು. ಅದಕ್ಕೆ ಉತ್ತರ ಕೊಡ್ಬೇಕು. ಯಾವಾಗ ಕೊಡ್ತಾರೆ? ಯಾಕಂದ್ರೆ 2018ರಿಂದ ಬರೀ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವಾಗ ಕೊಡ್ತಾರೆ? ಒಂದೇದು ನೀವು ಉತ್ತರ ಆಮೇಲೆ ಕೊಡ್ಸಾರ. ಇಲ್ಲಿ ಇನ್ನೊಂದು ವಿಷಯ ಸರ್, ಇನ್ನೊಂದು ವಿಷಯ. ನಾನು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಒಂದು 3 ಸಾರಿ ಮನವಿ ಕೊಟ್ಟಿದ್ನ. ಏನ್ ಕೊಟ್ಟಿದ್ನಂದ್ರ 20 ವರ್ಷದ ಫ್ಯಾಕ್ಟರಿ ಚಾಲು ಆಗ್ಯದ. ಒಂದು ಟೈಮ್ನೊಳಗ MK ಹುಬ್ಳಿ ಫ್ಯಾಕ್ಟರಿ ಮತ್ತು ಕೃಷ್ಣ ಶುಗರ್ಸ್ ಇಡೀ ಭಾರತದೊಳಗೆ 1ನೇ ನಂಬರ್ ಇದ್ದೀವಿ. ಇವತ್ತ 329 ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ಮೊನ್ನೆ 35 ಕೋಟಿ ರೂಪಾಯಿ ನುಕ್ಸಾನ್ ತೋರ್ಸ್ಯಾರ. 24 ಕೋಟಿ ರೂಪಾಯಿ ಬಾಕಿ ಬಿಲ್ ಕೊಡೋರದಾರ. ಅಂದ್ರೆ 400 ಕೋಟಿ ರೂಪಾಯಿ ಸಾಲ. ಈಗ ಈ ಚುನಾವಣೆ ಘೋಷಣೆ ಮಾಡ್ಯಾರ ಸರ್. ಅವ್ರು ಹೆಂಗ್ ಘೋಷಣೆ ಮಾಡ್ಯಾರ ಅಂದ್ರೆ 26 ಚುನಾವಣೆ ಶೇರ್ದಾರ ಹತ್ತಿಕ್ ರೈತರು ಹೋಗಬಾರ್ದು, ನಾವು ಇದಾರ ಆರಿಸಿ ಬರ್ಬೇಕು. ಈಗ 400 ಕೋಟಿ ಐತಿ, ಅವ್ರು ಒಳ್ಳೆ ಆರಿಸಿ ಬಂದ್ರಂದ್ರೆ 800 ಕೋಟಿ ಆಕೈತಿ. ನಮ್ ಜಿಲ್ಲಾದಾಗಿದ್ದಂತ 2-3 ಫ್ಯಾಕ್ಟರಿ ಸಹಿತ ಮಣ್ಣು ಮುಚ್ಚಿ ಹೋಗ್ಬಿಡ್ತಾವ. ಇವು ಬರೇ ಚೀರಾಡುದು ಮನೆಗೆ ಹೋಗೋದು ಮಾಡಿದ್ರೆ ಇದ್ದಂತ ಸಹಕಾರಿ ಫ್ಯಾಕ್ಟರಿಗಳು ಮುಚ್ಕೊಂಡು ಹೋಗ್ಬೇಕಾಕೈತಿ. ಅದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಂತ ಆಧಾರ ಐತಿ ಸರ್. ಅದನ್ನ ತಮ್ಮ ಕಾಪಿ ಕೊಡ್ತೀನಿ. SP ಅವ್ರ ನೇತೃತ್ವದೊಳಗ ತಮ್ಮ ನೇತೃತ್ವದೊಳಗೆ ಏನ್ ಟೀಮ್ ಮಾಡ್ತೀರಿ ಗೊತ್ತಿಲ್ಲ ಸರ್. ಕೃಷ್ಣಾ ಫ್ಯಾಕ್ಟರಿ ಒಳಗೆ 20 ವರ್ಷ ಏನ್ ಅನ್ಯಾಯ ಆಗೈತಿ ಅದೆಲ್ಲ ಎನ್ಕ್ವೈರಿ ಆಗ್ಬೇಕು ಸರ್. ಬಂದಿರ್ತಕ್ಕಂಥ ಆಸ್ತಿ ಏನಲ್ಲಿ ಬರ್ತೈತಲ್ಲ, ಮೆಂಬರ್ಗಳು ಮೊದಲು ನಿಂತಾಗ ಎಷ್ಟು ಅವ್ರ ಆಸ್ತಿ ಇತ್ತು, ಇವತ್ತು 20 ವರ್ಷ ಆದ ನಂತರ ಅವ್ರ ಆಸ್ತಿ ಎಷ್ಟಾಗೈತೆ ಸರ್, ಎಲ್ಲ ಎನ್ಕ್ವೈರಿ ಆಗ್ಬೇಕು ಸರ್. ನಿಮ್ಮ ಜೊತೆ ನಾವಿರ್ತೀವಿ. ಕೃಷ್ಣಾ ಫ್ಯಾಕ್ಟರಿ ಒಂದು ಟೈಮ್ನೊಳಗ ಅತಿ ಹೆಚ್ಚು ಬಿಲ್ ಕೊಟ್ಟಂತ ಫ್ಯಾಕ್ಟರಿ ಇವತ್ತು 400 ಕೋಟಿ ರೂಪಾಯಿ ಸಾಲ ತೋರಿಸ್ತಾರೆ ಸರ್. ಮೊನ್ನೆ 35 ಕೋಟಿ ರೂಪಾಯಿ ನುಕ್ಸಾನ್ ಆಗೈತೆ ಅಂತ ತೋರಿಸ್ತಾರೆ, ಲಾಸ್ ಆಗೈತೆ ಅಂತ ಅವ್ರಿಗೆ. MK ಹುಬ್ಳಿ ಒಂದು ಟೈಮ್ನಾಗ ಇತಿಹಾಸ ಪ್ರಸಿದ್ಧ ಫ್ಯಾಕ್ಟರಿ. ಇದೆಲ್ಲ ನಿಮ್ಗೆಲ್ಲ ಅಂತಂಬರಿಗೆ ವಿನಂತಿ ಮಾಡ್ಕೊಳ್ತೀನಿ. ಮೊದಲು ನಮ್ಮ ಸಹಕಾರಿ ಫ್ಯಾಕ್ಟರಿ ಉಳಿಸ್ಕೊಂಡು ಒಳ್ಳೆ ಅಧಿಕಾರಿಗಳು ಅದಾರ, ಇಲ್ಲಾಂದ್ರೆ ಎಲ್ಲ ಮುಚ್ಚಿ ಹೋಗ್ತಾರೆ. ಫ್ಯಾಕ್ಟರಿಗಳೆಲ್ಲ ಮುಚ್ಚಿ ಹೋಗ್ತಾವ. ಮತ್ತೆ ಅವ್ರು 20 ಕಿಲೋಮೀಟರ್ ತರ್ತಾರೋ ಅದು ಕೊಡ್ತಾರ ಬಿಡ್ತಾರೋ. ಅಧಿವೇಶನದೊಳಗೆ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ, ಒಳ್ಳೆ ಅಧಿಕಾರಿಗಳು ಅದಾರ. ನಾ ಬಹಳ ವಿಷಯಕ್ಕೆ ಹೋಗುದಿಲ್ಲ. ಈ ಸಾರಿ ಒಂದು ಗಟ್ಟಿಯಾದ ಹೋರಾಟ ಮಾಡಿ ಒಳ್ಳೆ ಬೆಲೆ ತಗೊಂಡು. ಆದ್ರೆ ಇವತ್ತಿಂದ ಏನಾಗಬೇಕಂದ್ರೆ, ಇವತ್ತ ನಾವು ಹೋರಾಟ ಮಾಡಿದೀವಿ, ಇವತ್ತ ಮೀಟಿಂಗ್ ಘೋಷಣೆ ಮಾಡಿದ ಜಿಲ್ಲಾಧಿಕಾರಿಗಳು. ಇವತ್ತೊಂದು ನಮಗ ಒಂದು ಲಾಭ ಆಗ್ಬೇಕು. ಇವತ್ತು ಜಿಲ್ಲೆ ಒಳಗೆ ಹೇಳಕ್ ಬಂದ್ ಏನಾಗಬೇಕು, ಮೀಟಿಂಗ್ ಹಾಕ್ರಿ, ಶುಗರ್ ಕಮಿಷನರ್ DC ಅವ್ರು ಮೀಟಿಂಗ್ ಕರೆದ್ರು, ಬಿಲ್ ಏನ್ರಿ ಹೆಚ್ಚಾತ್ರಿ ಅಂತಂದ್ರ ಇವತ್ತು ನೀವು ಹಂಗ ಹೋದ್ರಿ ಅಂತಂದ್ರೆ ನಿಮ್ ಮ್ಯಾಗ ಒಂದು ಆಪಾದನೆ ಬರ್ತದೆ. ಏನ್ ಬರ್ತದೆ ಹೇಳಿ ನಿಮಗ? ನೀವು ಹೋರಾಟ ಮಾಡ್ತೀರಿ, ಹೋರಾಟ ಮಾಡಿದ ಮತ್ತೆ ಬಿಲ್ ಕಡಿಮೆ ಆಗ್ತೈತಿ, ನೀವು ಸುಮ್ಮ ಹೋರಾಟ ಮಾಡಬೇಡತ್ ನಿಮ್ ಮ್ಯಾಗ ಆಪಾದನೆ ಬರ್ತದ. ಅದಕ್ಕೊಂದು ಗುರುತು ಹಚ್ಕೊಂಡು ಇವತ್ತು ತಗೊಂಡು ಹೋಗುದು. ನಾ ಚಲೋ 1ನೇ ತಾರೀಕು ಚಲೋ ಮಾಡ್ತಾರ, ಯಾವ್ದು ಕೇಳಂಗಿಲ್ಲ ಸರ್. ಅದಕ್ಕಾಗಿ ಹೊಳ್ಯಾಳ ಫ್ಯಾಕ್ಟರಿ ಕ್ಲಿಯರ್ ಆಗ್ಬೇಕು ಸರ್. ಬಾಕಿ ಬಿಲ್ ಕ್ಲಿಯರ್ ಆಗ್ಬೇಕು 18-19. ಆಮೇಲೆ ಅದ್ರದ್ದು ಎನ್ಕ್ವೈರಿ ಏನ ಸರ್, CMಗ ಅಧ್ಯಕ್ಷರು ಎಲ್ಲರೂ ಕೊಟ್ಟು ಒಂದು ಕಾಪಿ ಕೊಡ್ತೀನಿ ಸರ್. ಆ ಫ್ಯಾಕ್ಟರಿ ಎನ್ಕ್ವೈರಿ ಆಗ್ಬೇಕು. 26 ಚುನಾವಣೆ ಇದೆ ಸರ್. ಮತ್ತೆ ಈಗ ಗುರೂಜಿ ಮಾತಾಡಿದ್ದಾರೆ.